ಇನ್ನು ರಣಹದ್ದಿನ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಕೊಟ್ಟಿರುವಂತಹ ಆರೋಪ ಈಗ ವ್ಯಕ್ತವಾಗ್ತಾ ಇದೆ. ಬಿಗ್ ಬಾಸ್ ಹಾಗೂ ನಟ ಕಿಚ್ಚ ಸುದೀಪ್ ವಿರುದ್ಧ ರಾಮನಗರದಲ್ಲಿ ದೂರನ್ನು ದಾಖಲಿಸಲಾಗಿದೆ. ರಾಮನಗರ ಅರಣ್ಯ ಅಧಿಕಾರಿಗಳಿಗೆ ಟ್ರಸ್ಟ್ನ ವತಿಯಿಂದ ದೂರನ್ನು ನೀಡಲಾಗಿದೆ. ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ನಿಂದ ದೂರನ್ನು ದಾಖಲಿಸಲಾಗಿದೆ. ವಾರದ ಕಥೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ರಣಹದ್ದಿನ ಬಗ್ಗೆ ತಪ್ಪಾದ ಮಾಹಿತಿಯನ್ನ ಹರಡಿರುವಂತಹ ಆರೋಪ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ವಾರದ ಕಥೆ ಕಿಚ್ಚನ ಜೊತೆ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಶನಿವಾರ ಮತ್ತು ಭಾನುವಾರ ನಡೆಯುವಂತಹ ಈ ಬಿಗ್ ಬಾಸ್ನ ಶೋನಲ್ಲಿ ಅಲ್ಲಿ ಎಲ್ಲಾ ಪ್ರಾಣಿಗಳ ಫೋಟೋಗಳನ್ನು ಇಡಲಾಗುತ್ತೆ. ಯಾವ ವ್ಯಕ್ತಿ ಯಾವ ಪ್ರಾಣಿಗೆ ಹೋಲಿಕೆ ಆಗ್ತಾರೆ ಅನ್ನುವಂತಹ ಕಾನ್ಸೆಪ್ಟ್ ಅದು. ಆ ಸಂದರ್ಭದಲ್ಲಿ ಆ ರಣಹದ್ದು ಅನ್ನುವಂತಹ ಒಂದು ಬೋರ್ಡ್ ಇರುತ್ತೆ. ಅದನ್ನೇ ಯಾರಿಗೆ ಕೊಡ್ತೀರಾ ಅನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಗಿಲ್ಲಿಗೆ ಹಾಕಲಾಗುತ್ತೆ. ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ರಣಹದ್ದಿನ ರೀತಿ ಹೊಂಚು ಹಾಕಿ ಸಂಚನ್ನ ಮಾಡಿ ಕರೆಕ್ಟ್ ಟೈಮಿಗೆ ಹಿಡಿಯೋದು. ಇದರಲ್ಲಿ ಈ ಪದದಲ್ಲಿ ಕಾಂಟ್ರವರ್ಸಿ ಇದೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಈಗ ರಣಹದ್ದಿನ ಬಗ್ಗೆ ತಪ್ಪಾಗಿ ಮಾಹಿತಿಯನ್ನು ನೀಡಲಾಗಿದೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಒಂದು ಬಿಗ್ ಬಾಸ್ ವಿರುದ್ಧವಾಗಿ, ಎರಡನೇದಾಗಿ ಕಿಚ್ಚ ಸುದೀಪ್ ವಿರುದ್ಧವಾಗಿ. ರಣಹದ್ದುಗಳ ಬಗ್ಗೆ ರಿಸರ್ಚ್ ಕೂಡ ಮಾಡಿದ್ದೀವಿ ನಾವು. ಸೊ ಇವಾಗ ವಿಷಯ ಏನಂದರೆ, ಬಿಗ್ ಬಾಸ್ ಸೀಸನ್ 12 ವಾರದ ಕಥೆ ಕಿಚ್ಚನ ಜೊತೆ ಅಂತ ಏನು ನಡೀತಿದೆ, ಅದರಲ್ಲಿ ಒಂದು ಸಂಚಿಕೆಯಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಕೆಲವೊಂದು ಪ್ರಾಣಿಗಳ ಫೋಟೋನ ಒಬ್ಬ ಕಂಟೆಸ್ಟೆಂಟ್ ಇನ್ನೊಬ್ಬ ಕಂಟೆಸ್ಟೆಂಟ್ಗೆ ಯಾವ ಪ್ರಾಣಿ ಯಾರಿಗೆ ಹೋಲುತ್ತೆ ಅನ್ನುವಂಥದ್ದು ಟಾಸ್ಕ್ ಇರುತ್ತೆ. ಸೊ ಈ ಒಂದು ಟಾಸ್ಕಿನ ಸಂದರ್ಭದಲ್ಲಿ ರಣಹದ್ದುವಿನ ಫೋಟೋ ಬರುತ್ತೆ. ಆ ಟೈಮಲ್ಲಿ ಸುದೀಪ್ ಅವರು ಹೊಂಚು ಹಾಕಿ ಸಂಚು ಮಾಡಿ ಲಬಕ್ಕಂತ ಕರೆಕ್ಟ್ ಟೈಮ್ ಮಾಡಿ ಲಬಕ್ಕಂತ ಹಿಡಿಯೋದು ಅನ್ನುವಂಥ ಮಾತನ್ನ ಹೇಳ್ತಾರೆ. ಈ ಒಂದು ಮಾತಿನ ವಿರುದ್ಧವಾಗಿ ಈ ಒಂದು ಕಂಪ್ಲೇಂಟ್ ಇದಾಗ್ತಿರೋದು ಏನಂದರೆ, ಸುದೀಪ್ ಅವರು ಜನಪ್ರಿಯ ನಾಯಕ ನಟರು, ಬಹಳ ಅಪಾರ ಅಭಿಮಾನಿಗಳ ಬಳಗವನ್ನು ಹೊಂದಿರುವಂಥವರು. ಅವರಿಂದ ತಪ್ಪು ಸಂದೇಶ ರವಾನೆ ಆಗಬಾರ್ದು ಅಂತ ಅಷ್ಟೇ. ರಣಹದ್ದುಗಳು ಸಾಮಾನ್ಯವಾಗಿ ಸತ್ತ ಪ್ರಾಣಿಗಳನ್ನು ಮಾತ್ರ ಸೇವಿಸುವಂಥವು, ಬೇಟೆಯಾಡಿ ತಿನ್ನುವಂಥ ಪಕ್ಷಿಗಳೆಲ್ಲ. ಹೀಗೆ ಮಾಡಿ ಪರಿಸರದ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು. ಸೊ ಈ ವಿಷಯ ಕುರಿತಾಗಿ ಕಲರ್ಸ್ ಕನ್ನಡವಾಗಿ ವಾಣಿ ಆಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಈ ಹೇಳಿಕೆ, ತಿದ್ದುಪಡಿ ಹೇಳಿಕೆ ಒಂದು ಕೊಟ್ಟರೆ ರಣಹದ್ದುಗಳ ಬಗ್ಗೆ ಕೊಡಬೇಕು ಅನ್ನೋದನ್ನ ನಾವು ಕೇಳ್ಕೊತಿದ್ದೀವಿ. ಕರ್ನಾಟಕ ವಲ್ಚರ್ ಕನ್ಸರ್ವೇಷನ್ ಟ್ರಸ್ಟ್ ಅವರು ಒಂದು ಮನವಿ ಕೊಟ್ಟಿದ್ದಾರೆ. ಕಲರ್ಸ್ ಕರ್ನಾಟಕದಲ್ಲಿ ರಣಹದ್ದುಗಳ ಬಗ್ಗೆ ತಪ್ಪು ಸಂದೇಶ ರವಾನೆ ಆಗುವಂಥ ಮೆಸೇಜ್ ನೀಡಿದ್ದಾರೆ ಅಂತ. ಮತ್ತು ಇದನ್ನು ಸರಿಪಡಿಸಲು ಕಲರ್ಸ್ ಕನ್ನಡ ವಾಹಿನಿ ಮತ್ತು ಕಿಚ್ಚ ಸುದೀಪ್ ರವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ಮುಗ್ಧ ಜೀವಿಗಳ ಬಗೆಗೆ ಸತ್ಯಾಂಶ ತಿದ್ದುಪಡಿ ಹೇಳಿಕೆ ನೀಡುವಂತೆ ಕೋರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಾನು ಈ ಮೇಲಧಿಕಾರಿಗಳ ಜೊತೆ ಇದ್ರ ಬಗ್ಗೆ ಅವರ ಗಮನಕ್ಕೆ ತಂದು ಯಾವ ರೀತಿ ಕ್ರಮ ತಗೋಬೋದು ನಾವು ತಗೊಳ್ತೀವಿ. ಏನು ಹೇಳಿಕೆ ನೀಡಿದ್ರು ಸರ್? ಅದು ಹೇಳಿಕೆ ಏನಂತ, ರಣಹದ್ದುಗಳು ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಲಬಕ್ಕಂತ ಹಿಡಿತವೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಮನವಿ ಕೊಟ್ಟಿದ್ದಾರೆ ಇವರು. ಅಂದರೆ ಈ ರಣಹದ್ದುಗಳು ಈ ಥರ ಅಲ್ಲ, ಅವು ಸತ್ತ ಪ್ರಾಣಿಗಳ ಶವಗಳನ್ನು ಆಹಾರವಾಗಿ ಉಪಯೋಗಿಸ್ತವೆ. ಈ ಮೂಲಕ ಅವು ಪರಿಸರವನ್ನು ಆರೋಗ್ಯಕರ ಇಡುವ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಆದುದರಿಂದ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಹಂಚಿಕೊಳ್ಳುವಂತೆ ಅವ್ರಿಗೆ ಕೋರಬೇಕು ಅಂತ ಸೂಚಿಸಬೇಕು ಅಂತ ಕೋರಿದ್ದಾರೆ. ನಾವು ಇದ್ರ ಬಗ್ಗೆ ಮೇಲಧಿಕಾರಿಗಳ ಗಮನ. ರಣಹದ್ದಿನ ಬಗ್ಗೆ ತಪ್ಪಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ ವಿರುದ್ಧವಾಗಿ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ದೂರನ್ನು ದಾಖಲು ಮಾಡಲಾಗಿದೆ. ಯಾವ ವಿಚಾರ, ಏನದು ದೂರಿನಲ್ಲಿ ಏನಿದೆ ಅಂತ ಉಲ್ಲೇಖ ಇದೆ ಅಂತ ನೋಡ್ತಾ ಹೋದರೆ, ಕಿಚ್ಚ ಸುದೀಪ್ ವಾರದ ಕಥೆ ಕಿಚ್ಚನ ಜೊತೆ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ರಣಹದ್ದಿನ ರೀತಿಯಾಗಿ ಹೊಂಚನ್ನು ಹಾಕಿ ಸಂಚನ್ನ ಮಾಡಿ ಕರೆಕ್ಟ್ ಟೈಮ್ಗೆ ಹಿಡಿಯುವುದು ಅಂತ ಅಲ್ಲಿ ಸುದೀಪ್ ಅವರು ಹೇಳ್ತಾರೆ. ಅದರಲ್ಲಿ ತಪ್ಪಿದೆ, ಅದು ಹಾಗಲ್ಲ. ನಮ್ಮ ಪ್ರಕೃತಿಯನ್ನ, ನಮ್ಮ ಸಮಾಜವನ್ನು ಕ್ಲೀನ್ ಆಗಿಡುವಂಥದ್ದು ರಣಹದ್ದು. ಅದು ಹೇಗೆ ಅಂದರೆ, ಅದು ತಿನ್ನುವಂಥದ್ದು ಕೇವಲ ಸತ್ತ ಪ್ರಾಣಿಗಳನ್ನ. ಆ ಮೂಲಕವಾಗಿ ಒಬ್ಬ ನಟನಿಂದ ತಪ್ಪು ಸಂದೇಶ ರವಾನೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ನಾವು ಈಗ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ
ರಣಹದ್ದಿನ ಬಗ್ಗೆ ತಪ್ಪಾದಂತಹ ಮಾಹಿತಿ ಹರಡಿಸಲಾಗಿದೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ನಿಂದ ಈಗ ದೂರನ್ನು ದಾಖಲಿಸಲಾಗ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಏನಂದ್ರೆ ಅವೇರ್ನೆಸ್ ಇರಬೇಕಾಗಿರುವಂಥದ್ದು. ಬಹುಶಃ ನಾನು ಸಹ ತಪ್ಪಾಗಿರ್ಬೋದು, ಯಾಕಂದ್ರೆ ಈಗ ನೀವು ತುಂಬಾ ದೃಶ್ಯಗಳಲ್ಲಿ ನೋಡ್ತಾ ಇರ್ತೀರ ರಣಹದ್ದು ಬೇಟೆ ಆಡುವಂಥದ್ದು. ಹಾಗಾದ್ರೆ ಅದು ರಣಹದ್ದು ಅಥವಾ ಬೇಟೆ ಆಡುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಈಗ ದೊಡ್ಡ ಮಟ್ಟದಲ್ಲಿರುವಂತಹ ಪ್ರಶ್ನೆ ಈಗ ಕೇವಲ ಸತ್ತ ಪ್ರಾಣಿಗಳನ್ನು ಮಾತ್ರ ತಿಂತಾವ ಅಥವಾ ಬೇಟೆಯಾಡಿ ತಿಂತಾವ ಅನ್ನುವಂತಹ ಮೂಲ ಯಕ್ಷ ಪ್ರಶ್ನೆ ಆಗಿರಂತಂದ್ರೆ ಈಗ ಇವರು ಕೈ ಹಾಕಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.